ಇಲ್ಲಿ ಯಾರು ಕೊಡಕ್ ರೆಡಿ ಇಲ್ಲ ನಮ್ಮ ಊರಲ್ಲಿ ಜಮೀನು. ಯಾರು ಕೊಡಕ್ ರೆಡಿ ಇಲ್ಲ. ಕೊಡೋ ದುಡ್ಡು ಎಷ್ಟು ದಿನ ಅಂತ ಇರುತ್ತೆ. ಸೊ ಜಮೀನಾದ್ರೂ ಇದ್ರೆ ಮುಂದಿನ ಪೀಳಿಗೆಗೂ ಆಗುತ್ತೆ. ನೋಡಿ ವಿದ್ಯಾವಂತೆ ದುಡ್ಡು ಜಾಸ್ತಿ ಕೊಡ್ತಾರಂತಲ್ಲ, ಅವ್ರು ಎಷ್ಟೇ ದುಡ್ಡು ಕೊಟ್ರೆ ಎಷ್ಟು ದಿನ ಅಂತ ಇರುತ್ತೆ. ಒಂದಲ್ಲ ಒಂದಿನ ಖರ್ಚು ಆಗ್ಲೇಬೇಕಲ್ವಾ. ಭೂಮಿ ಇದ್ರೆ ಮುಂದೆ ವ್ಯವಸಾಯ ಮಾಡ್ಬೋದು. ಒಪ್ಪಂದ ತಗೊಳಕ್ಕೆ ಹಂಗೇನ್ ಬಂದಿಲ್ಲ. ಇಲ್ಲಿ ಅಲ್ಲಿ ಬರ್ತಾರೆ ಅಷ್ಟೇ, ಬೈರ್ಮಂಗಲದಲ್ಲಿ ಸ್ಟ್ರೈಕ್ ಮಾಡ್ತಾರಲ್ಲ. ಸೊ ಅಲ್ಲಿ ಇಲ್ಲಿ ಯಾರು ಬಂದು ಅಲ್ಲ ಇವರು ಭೂಮಿ ತಗೊಳ್ಳೋರು ನಿಮ್ಮ ಹತ್ರ ಬಂದು ಸರ್ವೆ ಮಾಡಿ ಕೊಡಿ ಅಂತ ಇಲ್ಲೇನ್ ಬಂದಿಲ್ಲ. ಎಲ್ಲೂ ಬಂದಿಲ್ಲ ಅಂತಾರೆ. ಇಲ್ಲ ಬಂದಿಲ್ಲ. ಒಗ್ಗಟ್ಟಿಂದ ಇಡೀ ಒಟ್ಟಿನಲ್ಲಿ ಅಕ್ಕಪಕ್ಕ ಎಲ್ರಿಗೂ ಹೇಳಿ ವಿದ್ಯಾವಂತರಿದ್ದೀರಿ ಇಲ್ಲ ಸತ್ಯ ಪಾಯಿಂಟ್ ಹೇಳಿ. ಮನೇಲಿ ಯಾರು ದುಡ್ಡು ಶಾಶ್ವತ ಅಲ್ಲ, ಭೂಮಿ ಶಾಶ್ವತ ಅನ್ನೋದು ಅಂತ ಒಂದುವುದ ಚರ್ಚೆಗಳು ಬೇಡ, ಒಂದುವುದ ಹೇಳಿಕೆಗಳು ಬೇಡ. ನಿಮ್ಮ ಸರ್ಕಾರದಲ್ಲಿ ಬಹಳ ಹಿಂದೆ ಹೋಗೋದು ಬೇಡ. ಇಲ್ಲಿ ನಾರಾಯಣ ಸೋಮಣ್ಣ ಅವರೇ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಕೇರಳ ಚಂದ್ರಪಟ್ಟಣ ಹೋಗಿ 4 ವರ್ಷದ ಹೋರಾಟ 1777 ಎಕರೆ ಸರಿನಾ? 4 ವರ್ಷದ ಹೋರಾಟ ಏನಾಗಿ ಡಿಕ್ಲೇರ್ ಮಾಡಿದ್ರು ಹಿಂದಿನ ಮುಖ್ಯಮಂತ್ರಿಗಳು, ಇವತ್ತಿನ ಸರ್ಕಾರ? ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್, ವಿಶೇಷ ಕೃಷಿ ವಲಯ ಅಂತಕ್ಕಂಥದ್ದನ್ನ ಡಿಕ್ಲೇರ್ ಮಾಡಿದಂತವ್ರು ಯಾರು? ಚನ್ನರಾಯಪಟ್ಟಣ ಹೋಬಳಿನಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ 25 ವರ್ಷದಿಂದ ಮಾಡಿದ್ರ? ಎಣ್ಣೆ ಮನೆ ಮಾಡಿದ್ದು ಅಲ್ಲಪ್ಪ. ನಾನು ಒಂದು ಮಾತು ಹೇಳ್ತೀನಿ, ಮಾತು ಎತ್ತಿದಾರ ಪಾಪ. ಇಲ್ಲಿ ಇರ್ತಕ್ಕಂಥವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ, ಜಿಲ್ಲೆಯಿಂದ ಮುಖ್ಯಮಂತ್ರಿಗಳಾದವರು. ಸಚಿವರು ಹೊಟ್ಟೆ ಉರಿಯಲ್ಲದು, ಎಲ್ಲರೂ ಅವಕಾಶ ಕೊಡ್ತಾರೆ, ಜನರು ಅವಕಾಶ ಕೊಡ್ತಾರೆ. ಅಲ್ಲಿವರೆಗೂ ನಾವೆಲ್ಲ ಕಾಯ್ತೀವಿ, ನಮ್ಗೆ ಯಾರ ಮೇಲೂ ಹೊಟ್ಟೆ ಉರಿ ಇಲ್ಲ. ಅದೇನಪ್ಪ ಮಾತು ಎತ್ತಿದ್ರೆ ನಾನು ಡಿನೋಟಿಫಿಕೇಶನ್ ಮಾಡಲ್ಲ, ನಾನು ಡಿನೋಟಿಫಿಕೇಶನ್ ಮಾಡಿದ್ರೆ ಜೈಲ್ ಬಂದ್ಕೊಳ್ತೀನಿ, ನನಗೆ ಪೆನ್ನು ಪೇಪರ್ ಕೊಡಿ ಅಂತ ನಿಮ್ಮ ಹತ್ರ ಪೆನ್ನು ಕಿಸ್ಕೊಂಡ್ರು, ಪೇಪರ್ ಕಿಸ್ಕೊಂಡ್ರು.